ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ, ಸಮಯದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರ ಆತ್ಮರ ಮೂಲಕ ಸಹಾಯ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 66ನೇ ಅಧ್ಯಾಯ 5ರಿಂದ. ಕೀರ್ತನೆಗಳು 66ನೇ ಅಧ್ಯಾಯ 5ರಿಂದ. ದೇವರ ನಾಮಕ್ಕೆ ಸ್ತೋತ್ರ. ಬನ್ನಿರಿ, ದೇವರ ಕಾರ್ಯಗಳನ್ನು ನೋಡಿರಿ, ಆತನ ಆಳಿಕೆ ನರರಲ್ಲಿ ಭಯ ಹುಟ್ಟಿಸತಕ್ಕದ್ದಾಗಿದೆ. ಬನ್ನಿರಿ, ದೇವರ ಕಾರ್ಯಗಳನ್ನು ನೋಡಿರಿ. ದೇವರ ನಾಮಕ್ಕೆ ಸ್ತೋತ್ರ. ನೋಡಿರಿ, ದೇವರ ಕಾರ್ಯ ಅಂದರೆ ನಾವು ಹಿಂದೆ ಬಹಳ ಸಲ ಇದನ್ನು ಕೂಡ ತಿಳ್ಕೊಂಡಿದ್ದೇವೆ. ಪ್ರತಿಯೊಂದು ವಿಷಯದಲ್ಲಿಯೂ ಪ್ರತಿಯೊಂದು ವಾಕ್ಯವನ್ನು ಕೂಡ ಒಂದೊಂದು ಸಲ ಕೇಳಿ ಬಿಡುವಂಥದ್ದು ಅಲ್ಲ. ಅದನ್ನು ಪ್ರತಿ ಆಗಾಗ ಜ್ಞಾಪಕಕ್ಕೆ ತಂದುಕೊಂಡಾಗಲೇ ನಮಗೆ ಎಲ್ಲ ವಿಷಯಗಳು ತಿಳಿದು ಬರುವಂಥದ್ದು. ದೇವರ ಕಾರ್ಯ ಅಂದರೆ ನೋಡಿ, ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಸರ್ವ ಸೃಷ್ಟಿಗಳ ನಿಯಮ. 6 ದಿವಸದಲ್ಲಿ ಸರ್ವವನ್ನು, ಭೂಮಿಯಲ್ಲಿ ಇರುವಂಥ ಎಲ್ಲ ವಸ್ತುಗಳು, ಪ್ರಾಣಿ ಪಕ್ಷಿ, ಗಿಡ ಮರ ಬಳ್ಳಿಗಳನ್ನು, ಭೂಮಿಯ ಒಳಗಡೆ ಇರುವಂಥ ಪ್ರತಿಯೊಂದು, ಇವತ್ತು ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಬೆಳ್ಳಿ ಇರ್ಬೋದು, ಬಂಗಾರ ಇರ್ಬೋದು, ಉಕ್ಕು ಇರ್ಬೋದು, ಕಬ್ಬಿಣ ಇರ್ಬೋದು, ಭೂಮಿಯ ಒಳಗಡೆ ನೀರನ್ನು ಕೂಡ ದೇವರು ಇಟ್ಟಿದ್ದಾರೆ. ಅಲ್ಲಿ ಈ ಭೂಮಿ ಇವತ್ತು ನೀರಿನ ಮೇಲೆ ತೇಲಾಡ್ತಾ ಇದೆ ಅಂತ ನಮಗೆ ಬೈಬಲ್ ಮೂಲಕವೂ ಬಹಳ ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ವಿಜ್ಞಾನಿಗಳು ಕೂಡ ಅದನ್ನೇ ಹೇಳಿದ್ದಾರೆ. ವಿಜ್ಞಾನ ಕೂಡ ಬಂದಿದ್ದು ಬೈಬಲಿಂದಲೇ ಹೊರತು, ದೇವರಿಂದಲೇ ಬಂದಿದ್ದು ಹೊರತು, ಆ ಮಹಾಭಾರತದಿಂದ ವೇದಗಳಲ್ಲಿ ಕೂಡ ಓದುವಾಗ ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು. ಮೇಲೆ ನೋಡಿ, ಆಕಾಶ, ಅಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರ, ಗುಡುಗು, ಮೋಡ, ಎಲ್ಲಿ ಭೂಮಿಯ ಕಡೆಯಿಂದ ಮೋಡಗಳನ್ನು, ಮಂಜುಗಡ್ಡೆಗಳನ್ನು ಗಾಳಿಯಲ್ಲಿ ತಂದು ಎಲ್ಲಿಗೆ ಬೇಕು ಅಲ್ಲಿ ಮಳೆ ಸುರಿಸುವಂಥದ್ದು, ಮಂಜು ಸುರಿಸುವಂಥದ್ದು. ಗುಡುಗು ದೇವರ ಧ್ವನಿಯಾಗಿದೆ, ಸಿಡಿಲು ದೇವರ ಮಾತಿನ ರೂಪವಾಗಿದೆ, ದೇವರ ಮಾತಾಗಿದೆ. ಹಾಗೆ ಪ್ರತಿಯೊಂದು ನೋಡಿ, ಜ್ಞಾನಿಗಳಿಗೆ ಜ್ಞಾನವನ್ನು ಕೊಟ್ಟು ಇವತ್ತು ಬಹಳ ದೂರದ ರಾಷ್ಟ್ರಗಳಿಗೆ ಹೋಗಬೇಕಾದ ಇವತ್ತು ವಿಮಾನಗಳನ್ನು ಕೂಡ ತಯಾರು ಮಾಡಿದ್ದಾರೆ. ಅದನ್ನು ತಯಾರು ಮಾಡಿದ್ದು ಮನುಷ್ಯರೇ ಆದರೂ ಕೂಡ ಪ್ರತಿಯೊಂದು ಕಂಪನಿಗಳನ್ನು ಮನುಷ್ಯರೇ ಮಾಡಿದಾದರೂ ಮನುಷ್ಯರಿಗೆ ಜ್ಞಾನವನ್ನು ಕೊಟ್ಟವರು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಆ ಜ್ಞಾನ ಬರಬೇಕಾದ್ರು ಎಂಥ ವಿಜ್ಞಾನಿಗಳೇ ಆಗಲಿ, ಯಾರೇ ಆಗಲಿ, ಅವರಿಗೂ ಅನ್ನ, ಆಹಾರ, ನೀರು, ಗಾಳಿ ಇಲ್ಲದವರು ಬದುಕ್ತಾರಾ? ಇಲ್ಲ. ಆಗ ಅದು ಕೂಡ ಯಾರುಂಟು ಮಾಡಿದರು? ದೇವರೇ ಉಂಟು ಮಾಡಿದರು. ಇವತ್ತು ಭೂಲೋಕದಲ್ಲಿ ಕೂಡ ಬಹಳ ದೂರದ ಊರಿಗೆ ಪ್ರಯಾಣ ಮಾಡಬೇಕಾದ್ರೆ ಎಂತೆಂಥ ವಿಶೇಷವಾದ ರೈಲುಗಳನ್ನು ಕೂಡ ಪಡಿಸುತ್ತಲೇ ಇದ್ದಾರೆ. ಚಿಕ್ಕ ವಾಹನದಿಂದ ಹಿಡಿದು ರೈಲುವರೆಗೂ, ಮೇಲೆ ವಿಮಾನದವರೆಗೂ ಪ್ರತಿಯೊಂದು ದೇವರ ಕಾರ್ಯ, ದೇವರ ಜ್ಞಾನ. ಅದು ಮಾತ್ರವಲ್ಲ, ಮನುಷ್ಯರಿಗೆ ಬೇಕಾದಂತಹ ಪ್ರಾಣಿ ಪಕ್ಷಿಗಳನ್ನು ಸೃಷ್ಟಿ ಮಾಡಿದ್ದಾರೆ. ಪ್ರಾಣಿ ಪಕ್ಷಿಗಳಿಗೆ ದೇವರೇ ಆಹಾರವನ್ನು ಒದಗಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ರಾತ್ರಿ ಹಗಲು ಮಾಡುತ್ತಾ ಇದ್ದಾರೆ. ಇದು ಎಲ್ಲ ಜ್ಞಾನ ಯಾರಿಂದ ಆಗಿದೆ? ದೇವರಿಂದ ಆಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ದಾವೀದನು ಹೇಳಿದ, ಬನ್ನಿರಿ, ದೇವರ ಕಾರ್ಯಗಳನ್ನು ನೋಡಿರಿ. ಅನೇಕರಿಗೆ ದೊಡ್ಡ ಕಾಯಿಲೆಗಳಿಂದ ಬಿಡುಗಡೆ. ಡಾಕ್ಟರ್ಗಳು ಹೇಳ್ತಾರೆ, ಆಯಿತು ಅವರು ಇಷ್ಟೇ ಗಂಟೆ ಬದುಕೋದು, ತಗೊಂಡು ಹೋಗಿ ಅವರು ಬದುಕೋದಿಲ್ಲ ಅಂತೇಳಿ. ಅಂಥವರು ಇವತ್ತು ದೇವರ ಪ್ರಾರ್ಥನೆಯೊಂದಿಗೆ ಪ್ರಾರ್ಥಿಸಿದಾಗ ದೇವರ ಪ್ರೀತಿಯಲ್ಲಿ ಬದುಕಿದವರು ಎಷ್ಟೋ ಜನ ಇದ್ದಾರೆ. ಎಷ್ಟೋ ಜನ ಬದುಕಿ ಮದುವೆಯಾಗಿ ಮಕ್ಕಳಾಗಿ ಅವರ ಮಕ್ಕಳು ಕೂಡ ಇವತ್ತು ಬಹಳ ಉನ್ನತ ಮಟ್ಟಕ್ಕೆ ಏರುತ್ತಲೇ ಇದ್ದಾರೆ. ಹೆಣವಾಗಿ ಹೋಗುವಂಥವರು. ಇದು ಯಾರ ಕಾರ್ಯವಾಗಿದೆ ನೋಡಿ? ವೈದ್ಯರಿಗೆ ಆಗದಂಥ ಕಾರ್ಯವು ದೇವರ ರೂಪದಲ್ಲಿ ಆಗಿದೆ. ಉದಾಹರಣೆಗೆ, ನಾನೇ ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗಿ 31 ವರ್ಷ ಆಗಬೇಕಾಗಿತ್ತು. ನನ್ನ ಹಿರಿಯರ ಪಾಪಗಳಿಂದಲೂ ನನ್ನ ಪಾಪಗಳಿಂದಲೂ ದೇವರು ಇವತ್ತು ನನ್ನನ್ನು ದೊಡ್ಡ ಸಾಕ್ಷಿಯನ್ನಾಗಿ ಮಾರ್ಪಡಿಸಿ ಯೂಟ್ಯೂಬ್ ಸಂದೇಶಕರನ್ನಾಗಿಯೂ ಉಪದೇಶಕರನ್ನಾಗಿಯೂ ಕೂಡ ಎಲ್ಲ ಗ್ರಂಥಗಳನ್ನು ಆದಷ್ಟು ಮಟ್ಟಿಗೆ ತಿಳಿದುಕೊಂಡು ಇತರರಿಗೆ ಸಾರುವ ಹಾಗೆ ದೇವರ ಆಶೀರ್ವಾದ ಮಾಡಿದರು. ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ನಾನು ಹೋಗಬೇಕಾದವನಾಗ ಇದು ಯಾರ ಕಾರ್ಯ ಆಯಿತು? ದೇವರ ಕಾರ್ಯ. ನನ್ನ ಕಷ್ಟ ಸಂಕಟ ದುಃಖಗಳಿಗೆ ಪೂಜೆ ಪುಸ್ಕಾರ
ಧರ್ಮಸ್ಥಳ, ಸುಬ್ರಹ್ಮಣ್ಯ, ತಿರುಪತಿ, ಹರಿಕೆ, ಶಬರಿಮಲೆಗೆ 8 ಸಲ ಹೋಗಿದ್ದು. ಇದೆಲ್ಲ ಏನು ಪ್ರಯೋಜನವಾಗಲಿಲ್ಲ. ಮಾಯಾ ಮಂತ್ರ, ಜ್ಯೋತಿಷ್ಯ, ಪ್ರಾಣಿ ಬಲಿಗಳು, ಪೂಜೆ ಪುಸ್ಕಾರಗಳು, ದೇವರು ಅಂತ ಹೇಳಿಕೊಂಡು ದೇವರ ಮಾನವರು ಅಂತ ಹೇಳ್ಕೊಂಡು ಅವರ ಕಾಲಿಗೆ ಬಿದ್ದಂಥದ್ದು, ದೆವ್ವ ಹೊಡೆದವರ ಕಾಲಿಗೆ ಬಿದ್ದಂಥದ್ದು ಏನು ಪ್ರಯೋಜನವಾಗಲಿಲ್ಲ. ದೇವರೇ ಮಾತ್ರ ಕೇರಳದ ಮೊಟ್ಟ ಮೊದಲು ಕೇರಳಕ್ಕೆ 1995ನೇ ಇಸವಿ ಅಕ್ಟೋಬರ್ ತಿಂಗಳಲ್ಲಿ ಕೇರಳದ ಒಂದು ಪ್ರಾರ್ಥನಾ ಕೂಟಕ್ಕೆ ಚರ್ಚಿಗೆ ಹೋದಾಗ ಅಲ್ಲಿ ಕಂಡ ಮೊತ್ತ ಮೊದಲು ನನಗೆ ದರ್ಶನವಾಯಿತು. ದೇವರ ನಾಮಕ್ಕೆ ಸ್ತೋತ್ರ. ಆಗ ಇವತ್ತು ಈ ಮಟ್ಟಕ್ಕೆ ನಾನು ಈ 72 ವರ್ಷದಲ್ಲಿ ಇವತ್ತು ಈ ಮಟ್ಟದಲ್ಲಿ ಕೂಡ ನಾನು ನನ್ನ ಕೆಲಸಗಳನ್ನು ಮಾಡಿಕೊಂಡು ಇವತ್ತು ಸಾಕ್ಷಿಯನ್ನಾಗಿ ಬೋಧಕನನ್ನಾಗಿ ಮಾರ್ಪಡಿಸಿದ್ದು ಯಾರ ಕೆಲಸವಾಗಿದೆ? ದೇವರ ಕೆಲಸವಾಗಿದೆ. ಕೊರೋನಾದಲ್ಲಿ ಸಾಯಬೇಕಾಯಿತು, 3 ಸಲ ಅಪಘಾತದಲ್ಲಿ ಸಾಯಬೇಕಾಯಿತು, 3 ಸಲ ನೀರಿನಲ್ಲಿ ಬಿದ್ದು ನಾನು ಸಾಯಬೇಕಾಯಿತು, ಇತರರ ಮನುಷ್ಯರ ಕೈಯಲ್ಲಿ ಕೂಡ ನಾನು ಕೊಲೆಗಳಾಗಬೇಕಾಗಿತ್ತು, ಸ್ವಂತ ಮಗನ ಕೈಯಲ್ಲಿ ನಾನು ಕೊಲೆಯಾಗಬೇಕಾಗಿತ್ತು. ನಾನಾ ರೀತಿಯಲ್ಲಿ ದೇವರು ಇವತ್ತು ನನ್ನನ್ನು ಬದುಕಿಸಿದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈ 72 ವರ್ಷ ಪ್ರಾಯದಲ್ಲಿ ಕೂಡ ನೀರು ತಗೊಳ್ಳೋದು, ಬಟ್ಟೆ ಒಗೆಯೋದು, ಅಡಿಗೆ ಮಾಡ್ಕೊಳ್ಳೋದು, ಹೋಗುವುದು, ಬರುವುದು, ನನ್ನ ಕೆಲಸ ಎಲ್ಲವನ್ನು ನಾನೇ ಮಾಡಿಕೊಳ್ಳುವ ಹಾಗೆ ದೇವರು ಇವತ್ತು ನನಗೆ ಜ್ಞಾನ ಶಕ್ತಿಯನ್ನು ಒದಗಿಸಿ ಕೊಡ್ತಾ ಇದ್ದಾರೆ. ಇತರರಿಗೆ ಕೂಡ ಈ ವಯಸ್ಸಿನಲ್ಲಿ ಇಷ್ಟು ಗಟ್ಟಿಮುಟ್ಟಾಗಿದ್ದೀರಾ, ಹೀಗೆ ಇದ್ದೀರಾ, ನಿಮ್ಮ ಕೆಲಸಗಳು ನೀವೇ ಮಾಡ್ಕೊಳ್ತೀರಾ, ಇನ್ನೂ ಬಹಳ ವರ್ಷ ಬದುಕ್ತೀರಿ ಅಂತೇಳಿ ಇತರರು ಕೂಡ ಇವತ್ತು ನುಡಿಯುತ್ತಾ ಇದ್ದಾರೆ. ನನ್ನ ಸಹೋದರ ಸಹೋದರಿಯರ ಕಾರಣ ಯಾರು? ಸರ್ವ ಸೃಷ್ಟಿಕರ್ತನಾದ ದೇವರು. ಒಂದೊಂದು ಗ್ರಂಥಗಳಲ್ಲಿ ನಾನಾ ಥರದ ಹೆಸರುಗಳು, ಅದರಲ್ಲಿ ನಾವು ತಿಳಿದುಕೊಳ್ಳಬೇಕು. ಎಲ್ಲ ದೇವರುಗಳು ಅಲ್ಲ, ಭೂಲೋಕದಲ್ಲಿ ಮನುಷ್ಯ ಮಾಡಿದಂಥ ದೇವರುಗಳು ಅಲ್ಲವೇ ಅಲ್ಲ. ಉದಾಹರಣೆಗೆ ಈಗ ನಾವು ಯೇಸು ಅಂತ ಹೇಳ್ತೀವಿ. ಯೇಸುವನ್ನು ಕೂಡ ಇವತ್ತು ಏನು ಮಾಡ್ತಾ ಇದ್ದಾರೆ? ಕಬ್ಬಿಣ, ಮಣ್ಣು, ಬೆಳ್ಳಿ, ಬಂಗಾರ, ಮರದಿಂದ ಮಾಡಿಕೊಂಡು, ಸ್ಟೀಲಿನಿಂದ ಮಾಡಿಕೊಂಡು, ನಿಜವಾಗಿ ಆ ರೂಪ ಇರಬಾರ್ದು. ದೇವರಿಗೆ ಬಹಳ ದೊಡ್ಡ ಕೋಪ. ಇವತ್ತು ಈಶ್ವರ, ಪರಮೇಶ್ವರ, ಶ್ರೀನಿವಾಸ, ಸರ್ವೇಶ್ವರ ಅಂತ ಹೇಳಿಕೊಂಡು ಆ ರೀತಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ಕೊಂಡು ನಾನಾ ರೀತಿ ಬೊಂಬೆಗಳನ್ನು ಮಾಡಿಕೊಳ್ತಾರೆ. ಅದು ಕೂಡ ದೇವರಿಗೆ ಅವರು ಯೇಸು ಬೇರೆಲ್ಲ, ಇವರು ಬೇರೆಲ್ಲ ಹಿಂದೆ ಬಹಳ ಸಹ ತಿಳ್ಕೊಂಡಿದ್ದೇವೆ. ಇದು ಕೂಡ ಬಹಳ ಒಂದು ದೊಡ್ಡ ತಪ್ಪು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬರೀ ದೇವರ ನಾಮವನ್ನು ಪ್ರಕಟಿಸಬೇಕು. ಒಂದಿನ ಹಿಂದೆ ಕೂಡ ನಾವು ಸಂದೇಶದಲ್ಲಿ ತಿಳಿದುಕೊಂಡಿದ್ದೇವೆ. ಅದಕ್ಕೆ ಹೇಳಿದ್ದು, ಬನ್ನಿರಿ ದೇವರ ಕಾರ್ಯಗಳನ್ನು ನೋಡಿರಿ. ಆಗ ನಿಜವಾದ ದೇವರು, ಸರ್ವ ಸೃಷ್ಟಿಕರ್ತನಾದ ದೇವರು, ಅವ್ರಿಗೆ ಇವತ್ತು ರೂಪ ಇಲ್ಲ, ಮನುಷ್ಯನ ಅವತಾರವೆತ್ತಿ ಬಂದರು, ತಿಳಿಸಿದರು, ಮಾಡಿದರು. ಎಲ್ಲ ಯುಗಗಳಲ್ಲಿ ಕೂಡ ಮತ್ತೆ ಏರಿ ಹೋದರು. ಈಗ ಅವರು ಆತ್ಮಸ್ವರೂಪನು, ಕಣ್ಣಿಗೆ ಕಾಣದಂಥ ಒಂದು ಶಕ್ತಿ ಇವತ್ತು ಕೂಡ ಕೆಲಸ ನಡೆಯುತ್ತಲೇ ಇದೆ. ಒಂದು ಶಕ್ತಿಯಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದಾಗಿದೆ ದೇವರ ಕಾರ್ಯ. ಅದು ಕೇಳೋದು ವಿಗ್ರಹಾರ್ಧನೆ, ಮಾಟ, ಮಾಯ, ಮಂತ್ರ, ಪ್ರಾಣಿ ಬಲಿ, ಪೂಜೆ ಪುಸ್ಕಾರ, ಆ ಪೂಜೆಗೆ ಇಷ್ಟು ಸಾವಿರ, ಈ ಪೂಜೆಗೆ ಇಷ್ಟು ಸಾವಿರ ಅಂತ ಹೇಳ್ಕೊಂಡು ಖಂಡಿತವಾಗಿ ದೇವರಿಗೆ ಬೇಕಾಗಿಲ್ಲ. ಮನುಷ್ಯ ಕಟ್ಟಿದ ಗುಡಿಯಲ್ಲಿ ದೇವರು ವಾಸ ಮಾಡುವನು ಕೂಡ ಅಲ್ಲವೇ ಅಲ್ಲದೆ. 10 ದಶಾಜ್ಞೆಗಳು, ಕದಿಯುವಂಥದ್ದು, ಸುಳ್ಳು ಹೇಳುವಂಥದ್ದು, ವ್ಯಭಿಚಾರ ಮಾಡುವಂಥದ್ದು, ಇನ್ನೊಬ್ಬರಿಗೆ ಯಾವುದೇ ರೀತಿ ಅನ್ಯಾಯ ಮಾಡುವಂಥದ್ದು, ಅಧಿಕಾರಿಗಳಾದರೆ ನಾನಾ ರೀತಿಯಲ್ಲಿ ಲಂಚ ತಗೊಳ್ಳೋದು, ಸುಳ್ಳು ಆಧಾರಗಳನ್ನ ಸೃಷ್ಟಿ ಮಾಡೋದು, ನಾನಾ ರೀತಿಯಲ್ಲಿ ಇನ್ನೊಬ್ಬರ ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರನ ವಶಪಡಿಸಿಕೊಳ್ಳುವಂಥದ್ದು, ಬಡ್ಡಿಗೆ ಹಣ ಕೊಡುವಂಥದ್ದು, ವಶಪಡಿಸಿಕೊಳ್ಳುವಂಥದ್ದು, ವಸ್ತುಗಳನ್ನು, ಸೈಟು, ವಾಹನ, ಬೆಳ್ಳಿ ಬಂಗಾರ, ಇದಕ್ಕೆಲ್ಲ ಸರಿಯಾದ ತೀರ್ಪುಗಳು, ಶಿಕ್ಷೆಗಳು ಬರುವಂಥದ್ದು. ಇದುವೇ ದೇವರ ಕಾರ್ಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆತನ ಆಳಿಕೆ ನರರಲ್ಲಿ ಭಯ ಹುಟ್ಟಿಸತಕ್ಕದ್ದಾಗಿದೆ. ನೋಡಿ, 2024ನೇ ಇಸವಿ ಮಾರ್ಚ್ 1ರಿಂದ ಈ 8 ಜೀವದ ಬೆಳಕು ಎಂಬ ಚಾನಲ್ ಒಂದು ಸಹೋದರಿಯ ಮೂಲಕ ಪ್ರಾರಂಭವಾಯಿತು. ಅಲ್ಲಿಂದ ಇವತ್ತು 2 ಸಹೋದರರ ಮೂಲಕ ನಾನು ಬರೆಯುವ ಇದರ ಈ ವಾಯ್ಸ್ ರೆಕಾರ್ಡನ್ನು ಮಾತ್ರ ನಾನು ಬೇರೆ ಸಹೋದರನಿಗೊಬ್ಬನಿಗೆ ಕಳಿಸಿಕೊಡ್ತೀನಿ. ಅಲ್ಲಿಂದ ಆ ಸಹೋದರ ಅಪ್ಲೋಡ್ ಮಾಡ್ತಾರೆ, ಇನ್ನೊಬ್ಬರು ವಾಟ್ಸಪ್ಪಲ್ಲಿ ಹಾಕ್ತಾರೆ. ದೇವರ ನಮಗೆ ಸ್ತೋತ್ರ. ಹಾಗೆ ನೋಡಿ, ಇದರಲ್ಲಿ ನೋಡುವಾಗ ಇವತ್ತು ಏನಾಗಿದೆ, ಸರಿಯಾದ ವಾಕ್ಯಗಳನ್ನು, ದೇವರ ಮಾತುಗಳನ್ನು ತಿಳಿಸ್ತಾ ಬರುವಾಗ ಏನಾಗ್ತದೆ, ಮನುಷ್ಯರಲ್ಲಿ ಭಯ ಹುಟ್ಟಿಸ್ತದೆ. ನೋಡಿ, ಒಬ್ಬೊಬ್ಬರಿಗೆ ಯಾಕೆ ಪಾರ್ಶ್ವವಾಯು ಬರ್ತದೆ, ಯಾಕೆ ಹಾರ್ಟ್ ಅಟ್ಯಾಕ್ ಬರ್ತದೆ, ಯಾಕೆ ನಾನಾ ಥರದ ಕಾಯಿಲೆಗಳು, ಯಾಕೆ ಕೊರೋನಾ ಬಂತು, ಯಾಕೆ TB ಬಂತು, ಯಾಕೆ ಕ್ಯಾನ್ಸರ್ ಬಂತು, ಯಾಕೆ ಆಕ್ಸಿಡೆಂಟು, ಯಾಕೆ ಹೊಡೆದಾಟ, ಯಾಕೆ ಕೈಕಾಲು ಮುರಿಯುತ್ತದೆ, ಯಾಕೆ ಒಬ್ಬೊಬ್ಬರಿಗೆ ಮಕ್ಕಳು ಇಲ್ಲ, ಹುಟ್ಟಿದ ಮಕ್ಕಳು ಸಾಯ್ತಾ ಬರ್ತವೆ, ಗರ್ಭಪಾತವಾಗ್ತಾ ಬರ್ತವೆ, ಅಥವಾ ಹುಟ್ಟಿದ ಮಕ್ಕಳು ಅಂಗವಿಕಲರು ಆಗ್ತಾರೆ,
ಬಾಯಿ ಬರೋದಾಗ್ತದೆ, ಕಿವಿ ಕೇಳೋದಾಗ್ತದೆ, ಜ್ಞಾನವೇ ಇಲ್ಲದಾಗ್ತದೆ, ತಲೆಯಲ್ಲಿ ಮೆದುಳಿ ಸರಿ ಇಲ್ಲದಾಗ್ತದೆ. ಇದೆಲ್ಲ ನೋಡುವಾಗ ಹಿರಿಯರ ಮತ್ತು ಅವರವರ ಪಾಪಗಳು, ವಿಶೇಷವಾಗಿ ಹಿರಿಯರ ಪಾಪಗಳು, ಅದಕ್ಕೆ ಹೆತ್ತ ತಂದೆಯ ದೋಷ ಫಲ 3-4 ಮಕ್ಕಳ ತಲೆಮಾರಿಗೆ ತಾಯಿಯ ಪಾಪ ಅಳಿದು ಹೋಗದಿರಲಿ ಅಂತ ದೇವರು ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇದು ಭಯ ಹುಟ್ಟಿಸತಕ್ಕದ್ದಾಗಿದೆ. ಆದರೆ ದೇವರ ವಾಕ್ಯವನ್ನು ಸರಿಯಾಗಿ ಭಯ ಹುಟ್ಟಿಸಿದ್ರು ಕೂಡ ಪಾಪಗಳನ್ನ ಬಿಟ್ಟು ಜೀವಿಸಿದರೆ ದೇವರ ಆಶೀರ್ವಾದ. ಇವತ್ತು ಒಂದೊಂದು ಸಂಸಾರಗಳು ನೋಡಿ, ಎಷ್ಟೋ ಆಸ್ತಿ ಪಾಸ್ತಿ ಅಂತ ಕೋಟೀಶ್ವರಾದರೂ ಲಾಸ್ಟಿಗೆ ಸರ್ವನಾಶ. ಮಕ್ಕಳು ಭಿಕ್ಷಾಧಿಪತಿಗಳಾಗ್ತಾರೆ, ಅಥವಾ ಹೊಡೆದಾಟಗಳು, ಕೊಲೆಗಳು, ರೌಡಿಗಳು ಕೊಲ್ತಾರೆ, ದೊಡ್ಡ ದೊಡ್ಡ ಆಕ್ಸಿಡೆಂಟ್ಗಳು ಆಗ್ತವೆ. ಇಂತೆಂಥ ಕೋಟೀಶ್ವರರು ಕೂಡ ಏನೇನೋ ಕಾರಣ ಪಾಪಗಳು. ಅದು ಭಯ ಹುಟ್ಟಿಸುವಂಥದ್ದು. ಆದರೆ ಸರಿಯಾಗಿ ಅದು ದೇವರನ್ನು ತಿಳಿಯಪಡಿಸುವಂಥದ್ದು. ಪ್ರೀತಿಯಲ್ಲಿ ಇಂತಿಂಥದನ್ನು ಬಿಟ್ಟು ನನ್ನ ಬಳಿಗೆ ಬನ್ನಿ ಅಂತೇಳಿ ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ದೇವರ ಕಾರ್ಯ ಬಹಳ ಭಯ ಹುಟ್ಟಿಸತಕ್ಕದಾಗಿದೆ. ಸರಿಯಾಗಿ ದೇವರ ಪ್ರೀತಿ ಯಾರಲ್ಲಿದೆಯೋ ಅವರಿಗೆ ಮಾತ್ರ ದೇವರ ವಾಕ್ಯವನ್ನು ತಿಳಿಯಪಡಿಸುವವರಾಗಿದ್ದಾರೆ. ದೇವರ ನಮಗೆ ಸ್ತೋತ್ರ. ದೇವರ ಆತ್ಮ ಯಾರಲ್ಲಿದೆಯೋ ಅವರು ಇದನ್ನು ಕೇಳಿ ಹಿಂದಿನ ಅವರ ಹಿರಿಯರು ಮಾಡಿದಂಥ ಪಾಪಗಳನ್ನ ಬಿಟ್ಟು ಮತ್ತು ಅವರು ಮಾಡಿದಂಥ ಪಾಪಗಳನ್ನ ಬಿಟ್ಟು ಪಶ್ಚಾತ್ತಾಪ ಪಟ್ಟು ಅವರ ಜೀವಿತ ಕಾಲವೆಲ್ಲ ಮತ್ತೆ ಸರ್ವ ಸೃಷ್ಟಿಕರ್ತನಾದ ದೇವರನ್ನ ಆಯಾಯ ಜನಗಳಿಗೆ ಆಯಾ ಗ್ರಂಥಗಳ ಮೂಲಕ ಹಿಂಬಾಲಿಸಿದಾದರೆ ಖಂಡಿತವಾಗಿಯೂ ದೇವರ ಆಶೀರ್ವಾದ ಇದೆ. ಇದುವೇ ಆತನ ಆಳಿಕೆ ನರರಲ್ಲಿ ಭಯ ಹುಟ್ಟಿಸತಕ್ಕದ್ದಾಗಿದೆ. ಹಾಗೆ ಇವತ್ತು ಅನೇಕರು ಹೆದರಿಕಿದ್ದವರು ಏನು ಮಾಡ್ತಾರೆ, ಇದನ್ನು ಕೇಳುವುದೇ ಬೇಡಪ್ಪ, ಅಯ್ಯಯ್ಯೋ ನಮಗೆ ಯಾಕೆ ಬೇಕು, ನಾವು ಮಾಮೂಲಿ, ಅವರು ಬದುಕಿಲ್ವಾ, ಇವರು ಬದುಕಿಲ್ವ, ನಾವು ಬದುಕೋದಿಲ್ವೋ, ಅವ್ರು ಹಾಗೆ ಮಾಡಿಲ್ವಾ, ಇವರು ಹೀಗೆ ಮಾಡಿಲ್ವೋ, ಅವರು ಒಳ್ಳೇದಾಗಿಲ್ವೋ ಅಂತ ಈ ರೀತಿಯಲ್ಲಿ ಮಾತನಾಡ್ತಾರೆ. ಆದರೆ ಅವರು ಪಾಪಕ್ಕೆ ಗುರಿಯಾಗಿದ್ದಾರೆ. ನ್ಯಾಯ ಈ ಲೋಕದ ಜೀವಿತ ಮಾತ್ರ ಅಲ್ಲ, ಒಂದು ವೇಳೆ ನಾನಾ ಥರದ ಅನ್ಯಾಯಗಳನ್ನ ಮಾಡಿ ಎಂತೆಂಥ ಹಣವಂತರು ಕೋಟೇಶ್ವರು ಹೇಗೂ ಆಗ್ಬೋದು. ಆದರೆ ನಾಡಿದ್ದು ನ್ಯಾಯ ತೀರ್ಪು ಒಂದು ದಿವಸ ಇದೆ. ಇನ್ನೂ ಎಷ್ಟೋ ಸಾವಿರ ವರ್ಷಗಳ ನಂತರ ಆ ದೇವರೇ ಬೆಂಕಿಯ ರೂಪದಲ್ಲಿ ಭೂಮಿಗೆ ಇಳಿದು ಬಂದು ಆದಿ ಮಾನವನಿಂದ ಅಲ್ಲಿಯವರೆಗಿದ್ದರು ಪ್ರತಿಯೊಬ್ಬರ ಆತ್ಮ ದೇವರ ಮುಂದೆ ನ್ಯಾಯ ತೀರ್ಪಿಗೆ ಹೋಗಲಿಕ್ಕೆ ಇದೆ. ಅಲ್ಲಿ ಆಗ ಏನಾಗ್ತದೆ, ಆಶೀರ್ವಾದ ಮತ್ತು ಶಾಪ ಅಂದರೆ ಈ ಲೋಕದಲ್ಲಿ ಕೂಡ ಇದೆ, ಮರಣ ಮತ್ತು ಜೀವ ಅದು ಕೂಡ ಈ ಲೋಕದಲ್ಲಿ ಇದೆ. ಆದರೆ ದೇವರ ಮಾತಿಗೆ ವಿಧೇಯರಾಗಿ ಯಾರು ಜೀವಿಸ್ತಾರೋ, ಯಾರನ್ನ ಪ್ರೀತಿ ಮಾಡಿದಾರೋ ಅವರು ದೇವರೊಂದಿಗೆ ಕೈಲಾಸ ಅಂದರೆ ಪರಲೋಕ ವೈಕುಂಠಕ್ಕೆ ಹೋಗ್ತಾರೆ. ದೇವರ ಮಾತು ದೇವರ ಮಾತನ್ನು ತಿಳಿಯಪಡಿಸಿದ ಮೇಲೆ ದೇವರ ಮಾತಿಗೆ ಯಾರು ವಿಧೇಯರಾಗಲಿಲ್ವೋ ಖಂಡಿತವಾಗಿ ಅಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಮತ್ತೆ ಅವರನ್ನು ನರಕಕ್ಕೆ ದಬ್ಬುತ್ತಾರೆ. ಆಗ ಲೋಕದಲ್ಲಿ ಬೆಂಕಿಯಲ್ಲಿ ಬೇಯಬೇಕಾಗ್ತದೆ. ಯಾವುದೇ ಅಲ್ಲಿ ಊಟ ಇಲ್ಲ, ನಿದ್ದೆ ಇಲ್ಲ, ಏನೂ ಇಲ್ಲ, ಅಯ್ಯೋ 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 ಅಂತ ನರಳಾಡುವಂಥದ್ದು. ಆಗ ಅವರು ಭೂಲೋಕದಲ್ಲಿ ಮಾಡಿದ ಪ್ರತಿ ಒಂದು ಅನ್ಯಾಯವನ್ನು ನೆನಪಿಗೆ ತಂದುಕೊಳ್ಳುವ ಹಾಗೆ ದೇವರು ಮಾಡ್ತಾರೆ. ಎಂಥವನೇ ಆಗಿರಲಿ, ಇದುವೇ ನರಕ ಎಂಬುವಂಥದ್ದು. ಅದಕ್ಕೆ ಆತನ ಆಳಿಕೆ ನರರಲ್ಲಿ ಭಯ ಹುಟ್ಟಿಸತಕ್ಕದ್ದಾಗಿದೆ. ದೇವರು ನಮಗೆ ಸ್ತೋತ್ರ. ಅದಕ್ಕೆ ಇವತ್ತು ಯಾರಿಗೆ ಪ್ರೀತಿ ಇದೆಯೋ ನಿಮ್ಮ ಹಿಂದಿನ ಜೀವಿತ, ನಿಮ್ಮ ಹಿರಿಯರ ಹಿಂದಿನ ಜೀವಿತಗಳನ್ನ ಬಿಟ್ಟು ಬನ್ನಿ ಅಂತೇಳಿ ತಿಳಿಸ್ತಾರೋ ಅದು ದೇವರ ಪ್ರೀತಿಯಾಗಿದೆ. ಹಾಗೆ ನನಗೂ ತಿಳಿಯಪಡಿಸಿದರು. ಇವತ್ತು ನನ್ನ ಮೂಲಕ ಕೇಳುವರಾದ ನಿಮಗೂ ಕೂಡ ದೇವರು ಪ್ರೀತಿಯಲ್ಲಿ ತಿಳಿಸುವವರಾಗಿದ್ದಾರೆ. ಎಚ್ಚರವಾಗಬೇಕಾಗಿದೆ. ದೇವರು ನಮಗೆ ಸ್ತೋತ್ರ. 6ನೇ ವಚನ 66:6. ಸಮುದ್ರವನ್ನು ಒಣನೆಲಗುವಾಗುವಂತೆ ಮಾಡಿದನು, ಜನರು ನದಿಯನ್ನು ಕಾಲಿನಿಂದ ದಾಟಿದರು, ಅದಕ್ಕಾಗಿ ನಾವು ಆತನಲ್ಲಿ ಆನಂದ ಪಡೋಣ. ನೋಡಿ, ಆದ ಕಾಲದಲ್ಲಿ ಇಸ್ರೇಲ್ ಎಂಬ ಒಂದು ಜನಾಂಗವನ್ನು ದೇವರು ಆರಿಸಿಕೊಂಡರು. ಇಸ್ರೇಲ್ ಅಂದರೆ ಏನು? ದೇವರಿಂದ ಆಯ್ಕೆಯಾದವರು, ಪಾಪದಿಂದ ಬಿಡುಗಡೆಯಾದವರು ಅಂತ. ಅದು ಇಬ್ರು ಭಾಷೆಯಾಗಿದೆ. ಕನ್ನಡದಲ್ಲಿ ಬ್ರಾಹ್ಮಣರು ಅಂತ, ಅಥವಾ ದೇವರಿಂದ ಆಯ್ಕೆಯಾದವರು. ಬ್ರಾಹ್ಮಣರು ಅಂದರೆ ಬ್ರಹ್ಮನನ್ನು ಅರಿತವರು ಬ್ರಾಹ್ಮಣರು. ಬ್ರಹ್ಮಯರು ಸರ್ವ ಸೃಷ್ಟಿಕರ್ತ. ವೈಗೋ ಬ್ರಹ್ಮ, ವಾಣಿ ಮತ್ತು ಶಬ್ದ ಸೇರಿ ದೇವರಾಗಿದ್ದಾನೆ. ಬೈಬಲಲ್ಲಿ ಕೂಡ ನೋಡುವಾಗ ಆದಿಯಲ್ಲಿ ವಾಣಿ ಇತ್ತು, ವಾಣಿ ದೇವರ ಬಳಿಯಲ್ಲಿ ಇತ್ತು, ಅವರು ಮನುಷ್ಯನ ಅವತಾರವಿತ್ತಿದ್ದರು, ಅವರ ಮೂಲಕ ಸರ್ವವು ಉಂಟಾಯಿತು. ಯೋಹಾನ 1:1-3, ಆದಿಕಾಂಡ 1ನೇ ಅಧ್ಯಾಯ 2ನೇ ವಚನ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದರಲ್ಲಿ ಬಹಳಷ್ಟು ವಿಷಯಗಳನ್ನ ತಿಳಿದುಕೊಳ್ಳುವಂಥದ್ದು ಇದೆ. ಹಾಗೆ ಇವತ್ತು ಏನಾಗಿದೆ, ಸಮುದ್ರವನ್ನು ಒಳನಲಾಗುವಂತೆ ಮಾಡಿದರು. ಅವರನ್ನು ಕಾನಾನ್ ದೇಶದ
ದೇಶದಲ್ಲಿ ಅಂದರೆ ದೇವರ ಭೂಲೋಕದಲ್ಲಿ ಕಾನಾನ್ ದೇಶ ಅಂದರೆ ದೇವರ ಸ್ಥಳದಲ್ಲಿ ಭೂಲೋಕದಲ್ಲಿ ಬಹಳ 3 ವರ್ಷ 6 ತಿಂಗಳು ಮಳೆ ಬಾರದಿದ್ದಾಗ ಮುಂದೆ ಅವರ ಜನರು ದೇವರು ಯಾರನ್ನು ಆರಿಸಿಕೊಂಡ್ರು ಅವರ ಒಂದು ಜೀವನಕ್ಕಾಗಿ ಈಗಿನ ಈಜಿಪ್ಟ್ ದೇಶ, ಆಗ ಐಗುಪ್ತ ದೇಶ ಅಂತ ಅದರ ಹೆಸರು, ಅಲ್ಲಿಗೆ ಕಳುಹಿಸಿದರು. ಅಲ್ಲಿ ಅವರು ಬಹಳ ದುಡಿದು ಮಾಡಿ ಒಳ್ಳೆ ಪರಿಸ್ಥಿತಿಗೆ ಬಂದರು, ಉನ್ನತರಾಗಿ ಬೆಳೆದರು. ಇದರಲ್ಲಿ ಇವರಿಗೆ ಸಹಿಸಲಾಗದೆ ಆ ರಾಷ್ಟ್ರದ ಪಕ್ಕ ಮುಸ್ಲಿಮ್ಸ್ ರಾಷ್ಟ್ರ ಇವರಿಗೆ ನಾನಾ ಥರದ ಅನ್ಯಾಯವನ್ನು ಮಾಡಿದರು, ಸಹಿಸಿಕೊಳ್ಳಲು ಆಗಲಿಲ್ಲ. ಇವರಿಗೆ ದೇವರು ಯಾರು ಅಂತಲೇ ಗೊತ್ತಿಲ್ಲ, ಆದರೂ ಇವರಿಗೆ ಪ್ರಾರ್ಥನೆ ಇಲ್ಲ. ಮೋಸದಿಂದ ನೀರಿನಿಂದ ಎತ್ತಲ್ಪಟ್ಟವನು ಆ ವಿಷಯ ಒಂದು ಬಹಳ ಇದೆ. ಅವರ ಮೂಲಕಗಳಿಂದ ಬಿಡುಗಡೆ ಮಾಡಿಕೊಂಡು ಬಂದಾಗ ಕೆಂಪು ಸಮುದ್ರದ ಬಳಿಗೆ ಬಂದರು. ಅಲ್ಲಿ ಆಗ ಅವರನ್ನು ಹಿಂಬಾಲಿಸಿ ಇವರನ್ನು ಹೊಡೆದು ಬಡದು ವಾಪಸ್ ಕರ್ಕೊಂಡು ಹೋಗಬೇಕು ಅಂತ ಆ ರಾಷ್ಟ್ರದ ಅರಸ ಸೈನ್ಯವನ್ನು ಕಟ್ಟಿಕೊಂಡು ಬಂದ. ಆಗ ಈ ನೀರಿನಿಂದ ಎತ್ತಲ್ಪಟ್ಟ ಮನುಷ್ಯ ಮೋಶೆ ಮೂಲಕ ಆ ಒಣಗಿದ ಆ ಕೆಂಪು ಸಮುದ್ರದ ನೀರನ್ನು ಇವತ್ತು ಕೂಡ ನೋಡಿ, ಇರಾನ್ ಮತ್ತು ಅಮೆರಿಕದ ಯುದ್ಧ ನಡೀತಿರುವಾಗ ಕೆಂಪು ಸಮುದ್ರದಲ್ಲಿ ಅನೇಕ ಹಡಗುಗಳನ್ನು ನಿಲ್ಲಿಸಿದರೆ ಕೆಂಪು ಸಮುದ್ರವನ್ನು ಬಂದ್ ಮಾಡ್ತಾರೆ ಅಂತ ಇದರಲ್ಲೂ ಕೂಡ ಇವತ್ತು ಮಾಧ್ಯಮಗಳಲ್ಲಿ ನಾವು ಇದನ್ನು ನೋಡಿದ್ದೇವೆ, ಕೇಳ್ತಲೇ ಇದ್ದೇವೆ. ಅದೇ ಕೆಂಪು ಸಮುದ್ರವನ್ನು ಮೋಸೆಯ ಮೂಲಕ ಅಂದರೆ ನೀರಿನಿಂದ ಎತ್ತಲ್ಪಟ್ಟವನ ಮೂಲಕ ಆ ಸಮುದ್ರದ ನೀರನ್ನು ಅಡ್ಡ ಗೋಡೆಯನ್ನಾಗಿ ನಿಲ್ಲಿಸಿ ಈ ದೇವರು ಆದುಕೊಂಡಂಥ ಇಸ್ರೇಲ್ ಜನಾಂಗಗಳನ್ನು ದಾಟಿಸಿದರು. ನಮಗೆ ಸ್ತೋತ್ರ. ಹಾಗೆ ಇದರತ್ತ ನಮ್ಮ ಜೀವಿತಕ್ಕೂ ಕೂಡ ನಮಗೆ ಯಾರಾದರೂ ವೈರಿಗಳು ಬರುವುದಾದರೆ, ಕಷ್ಟ ಸಂಕಟ ದುಃಖ ಪಡುವುದಾದರೆ, ವಿರೋಧಿಗಳ ವಿರೋಧಿಗಳಿಂದ ನಮ್ಮನ್ನು ಏನು ಮಾಡ್ತಾರೆ, ಇವತ್ತು ನಾನಾ ರೀತಿಯಲ್ಲಿ ರಕ್ಷಣೆ ಕೊಟ್ಟು ನಮ್ಮನ್ನು ನಡೆಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆ ಒಂದು ಘಟನೆ ಇಲ್ಲಿವರೆಗೆ ಯಾವ ಚರಿತ್ರೆಯೂ ಯಾರಲ್ಲಿ ಇಲ್ಲ, ಅದು ಬೈಬಲಲ್ಲಿ ಮಾತ್ರ ಇದು ಗೊತ್ತಾಗ್ತದೆ. ಇದು ಸತ್ಯ ಸಂಗತಿಯಾಗಿದೆ. ಹಾಗೆ ದೇವರು ಆದುಕೊಂಡವರನ್ನು ಸಮುದ್ರದ ನೀರನ್ನು ಅಡ್ಡ ಗೋಡೆಯನ್ನಾಗಿ ನಿಲ್ಲಿಸಿ ಅದರ ಮಧ್ಯದಲ್ಲಿ ದಾಟಿಸಿರು. ಇದು ದೇವರು ಆದುಕೊಂಡವರಿಗೆ ಖಂಡಿತವಾಗಿ ದೇವರು ಆದುಕೊಂಡ ಮನುಷ್ಯರ ಮುಖಾಂತರ ದೀಕ್ಷಾಸ್ಥಾನದ ಸೂಚನೆಯಾಗಿದೆ. ಅದನ್ನು ನಮ್ಮ ಸಂಸ್ಕೃತದಲ್ಲಿ ಗಂಗಾಸ್ನಾನ. ಆದರೆ ಇವತ್ತು ದೀಕ್ಷಾಸ್ಥಾನ ಗಂಗಾಸ್ನಾನ ಪಡ್ಕೊಂಡು ಗಂಟೆ ಮನೆ ಆಡಿಸಿಕೊಂಡು ಸತ್ತ ಹೆಣಕ್ಕೂ ಪೂಜೆ ಮಾಡಿಕೊಂಡು ವಿಗ್ರಹಗಳಿಗೆ ಪೂಜೆ ಮಾಡಿಕೊಂಡು ಹೊಟ್ಟೆ ತುಂಬಿಸಕ್ಕಾಗಿ ನಾನಾ ರೀತಿ ಹೇಳಿಕೊಂಡು ಪೂಜೆ ಪುರಸ್ಕಾರ ಮಾಡಿಕೊಂಡು ಹೋಗುವವರು ಅವರು ದೇವಮಾನವರಲ್ಲ, ಅವರು ಬ್ರಾಹ್ಮಣರು ಆಗುವುದಿಲ್ಲ. ಸರಿಯಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಯಾರು ಜೀವಿಸ್ತಾರೋ ಅವರು ದೇವಮಾನವರು, ಅವರು ಬ್ರಹ್ಮನನ್ನು ಅರಿತವರು ಬ್ರಾಹ್ಮಣರಾಗಿದ್ದಾರೆ. ಅವರೇ ಬ್ರಾಹ್ಮಣರಾಗಿದ್ದಾರೆ, ಅದು ದೇವರ ಮಾನವರು ಆಗಿದ್ದಾರೆ. ಜನರು ನದಿಯನ್ನು ಕಾಲಿನಿಂದ ದಾಟಿದರು. ನೋಡಿ, ಕೆಂಪು ಸಮುದ್ರದ ನೀರು ಅಡ್ಡಗೋಡೆಯಾಗಿ ನಿಲ್ಲಿಸಿದರು. ಅದು ಎಷ್ಟು ಅಡಿ ಆಳ ಎತ್ತರ ಅಂತಲೇ ಗೊತ್ತಿಲ್ಲ. ಆ ಸಮುದ್ರದ ಒಳಗೆ ಆ ಒಣನೆಲವನ್ನು ಕಾಣಿಸಿ, ಸಮುದ್ರದ ಇವತ್ತು ಒಣನೆಲವನ್ನು ಯಾರು ಕಾಣಿಸಿದ್ದಾರೆ? ಯಾವ ವಿಜ್ಞಾನಿಗಳಿಗೂ ಸಾಧ್ಯವಾಗಿದೆ, ಯಾವ ಮಿಷನ್ಗಳಿಗೂ ಸಾಧ್ಯವಾಗಿದೆ? ಆಗಲಿಲ್ಲ. ಆದರೆ ದೇವರು ಆದುಕೊಂಡವರು ಆ ಮನುಷ್ಯರನ್ನು ಏನು ಮಾಡಿದ್ದಾರೆ, ಸಮುದ್ರದ ನೀರನ್ನು ಅಡ್ಡಗೋಡೆಯನ್ನಾಗಿ ನಿಲ್ಲಿಸಿ ಅದರ ಮಧ್ಯದಲ್ಲಿ ದಾಟಿಸಿದರು. ಆ ಸ್ಥಳ ಒಣಗುವ ಹಾಗೆ ಮಾಡಿ, ಅಂದರೆ ವಿರೋಧಿಗಳಿಂದ ರಕ್ಷಿಸಿದರು. ಹಾಗೆ ಇವತ್ತು ದೇವರಿಂದ ಆದುಕೊಂಡವರನ್ನು ಈ ದುಷ್ಟರು ಏನಾದರೂ ತೊಂದರೆ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ದುಷ್ಟರಿಂದ ನಾನಾ ರೀತಿಯಲ್ಲಿ ಇವತ್ತು ನೀರಿನ ಮೂಲಕ ಕೂಡ ದೇವರು ರಕ್ಷಣೆಯನ್ನು ಕೊಡುವವರಾಗಿದ್ದಾರೆ. ಈ ದೀಕ್ಷಾಸ್ಥಾನದ ಮೂಲಕ ಪಾಪಗಳನ್ನು ತೊಳೆಯುವವರಾಗಿದ್ದಾರೆ. ಗಂಗಾಸ್ಥಾನದ ಮೂಲಕ, ಗಂಗಾಸ್ಥಾನವೆಂದರೆ ಇಲ್ಲಿ ದೀಕ್ಷಾಸ್ಥಾನ, ಗಂಗಾಸ್ಥಾನ ಅಂದರೆ ನಮ್ಮ ಸಂಸ್ಕೃತದಲ್ಲಿ ಹೇಳುವಂಥದ್ದು ದೀಕ್ಷೆಯಾಗಿದೆ. ಹಾಗೆ ದೇವರು ಇವತ್ತು ಅಂಥವರನ್ನು ರಕ್ಷಣೆ ಮಾಡುವವರಾಗಿದ್ದಾರೆ. ಅದಕ್ಕಾಗಿ ನಾವು ಆತನಲ್ಲಿ ಆನಂದ ಪಡೋಣ. ನೋಡಿ, ಅವತ್ತು ಆಗಿನ ಕಾಲದಲ್ಲಿ ಅವರನ್ನು ರಕ್ಷಣೆ ಮಾಡಿದರು. ಇವತ್ತು ಕೂಡ ಈ ನಮ್ಮ ದುಷ್ಟರು ಏನಂದ್ರೆ ಈ ಸೈತಾನಗಳು ಕೆಟ್ಟ ಜನಗಳ ಮುಖಾಂತರ ದುಷ್ಟರ ಕೈಯಿಂದ ನಮ್ಮನ್ನು ತಪ್ಪಿಸಿ ನಾನಾ ಥರದ ಕಾಯಿಲೆ ಕಸಗಳಿಂದ ಸೈತಾನದಲ್ಲಿ ಯಾರು ಒಬ್ಬ ದುಷ್ಟ ಆತ್ಮ, ದುಷ್ಟ ಜೀವ, ಕೆಟ್ಟವರು, ದೆವ್ವಗಳು ಅಂತ ಹೇಳುವಂಥದ್ದೇ ಈ ದುಷ್ಟರಾಗಿದ್ದಾರೆ. ಇವನೇ ಸೈತಾನನಾಗಿದ್ದಾನೆ. ಆಗ ಅಲ್ಲಿ ಏನಾಯಿತು, ನಮ್ಮನ್ನು ಇವತ್ತು ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗುವವರನ್ನ ಇವತ್ತು ರಕ್ಷಣೆ ಮಾಡಿದ್ದಾರೆ. ಅನೇಕ ಕಾಯಿಲೆಗಳಿಂದ, ಕೇಡು ಗಂಡಾಂತರ, ಮರಣದ ಪಾಶದಿಂದ, ದುಷ್ಟರ ಕೈಯಿಂದ ಇದಾಗಿದೆ ದೇವರ ಕಾರ್ಯ. ಆಗ ನಾವು ಏನು ಮಾಡಬೇಕಲ್ಲಿ, ದೇವರಲ್ಲಿ ನಾವು ಸಂತೋಷ ಪಡಬೇಕು. ಅದಕ್ಕಾಗಿ ನಾವು ಆತನಲ್ಲಿ ಆನಂದ ಪಡೋಣ.
ಇವತ್ತು ದೇವರು ನಮ್ಮನ್ನು ಕೂಡ ಅನೇಕ ರೀತಿಯಲ್ಲಿ ಬಿಡುಗಡೆ ಮಾಡಿದ್ದಾರೆ, ಮಾಡ್ತಲೇ ಇದ್ದಾರೆ. ದೇವರ ಮಾತನ್ನು ಕಿವಿಗೆ ಕೇಳಿಸ್ತಲೇ ಇದ್ದಾರೆ. ಆಗ ನಾವು ಸರ್ವ ಸೃಷ್ಟಿಕರ್ತನಾದ ಆಯಾಯ ಜನಾಂಗಗಳಿಗೆ ಅಥವಾ ಸರಿಯಾಗಿ ಇವತ್ತು ಬೈಬಲ್, ವೇದಗಳು, ಮಹಾಭಾರತ, ಭಗವದ್ಗೀತೆ, ಕುರಾನ್ ಇದನ್ನೆಲ್ಲ ಓದಿಕೊಂಡು ಆಯಾ ಜನಗಳು ಅದರ ಗ್ರಂಥಗಳನ್ನ ಓದಿಕೊಂಡು ಅಥವಾ ಯಾವುದೋ ಗ್ರಂಥ ದೇವರಿಂದ ಬಂದಂಥ ಗ್ರಂಥಗಳು ಯಾರು ಬೇಕಾದರೂ ಓದ್ಬೋದು. ಅದಕ್ಕೆ ಯಾರು ಓದಬಾರ್ದು, ಯಾರು ಓದಬೇಕು ಅಂತ ನಿಯಮವೇ ಇಲ್ಲ. ಉದಾಹರಣೆಗೆ ಇವತ್ತು ಕುರಾನ್, ಕನ್ನಡ ಕುರಾನ್ ಕೂಡ ಬಂದಿದೆ. ನಾನು ಕೂಡ ಅದನ್ನು ಬಹಳ ಒಂದು ಅರ್ಧದಷ್ಟು ನಾನು ಅದನ್ನು ಅಭ್ಯಾಸ ಮಾಡಿದ್ದೇನೆ. ಆಮೇಲೆ ಅಭ್ಯಾಸ ಮಾಡಲು ಆಗಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಆಗ ನಾವು ದೇವರಲ್ಲಿ ಸಂತೋಷವನ್ನು ಪಡೆಯಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಿ ಆನಂದ ಪಡಬೇಕು. ದೇವರಿಗೊಂದು ಸ್ತುತಿ ಸ್ತೋತ್ರ ಯಜ್ಞವನ್ನು ಕೂಡ ಸಮರ್ಪಿಸಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. 7ನೇ ವಚನ 66:7. ಆತನು ಪರಾಕ್ರಮದಿಂದ ಸದಾಕಾಲವೂ ಆಳುತ್ತಾನೆ. ಪರಾಕ್ರಮದಿಂದ ಸದಾಕಾಲ. ದೇವರಿಗೆ ಆದಿಯೂ ಇಲ್ಲ, ಅಂತ್ಯವಿಲ್ಲ. ಸರ್ವವನ್ನು ಸೃಷ್ಟಿ ಮಾಡುವವರು, ಆದಿ ಅಂತ್ಯವು, ಸರ್ವ ನಾಶ ಮಾಡೋರು, ಮತ್ತೆ ಇರುವರು ಕೂಡ ದೇವರೇ ಆಗಿದ್ದಾರೆ. ಅವರದ್ದೇ ಆಳಿಕೆ ಹೊರತು ಯಾರದ್ದು ಆಳಿಕೆ ಇಲ್ಲ. ಆಗ ಸರ್ವ ಆಳಿಕೆ ಅಂದರೆ ಸರ್ವ ಸೃಷ್ಟಿಕರ್ತ, ಸೇನಾಧೀಶ್ವರ, ಪರಾಕ್ರಮಶಾಲಿ, ಸಮಾಧಾನದ ಪ್ರಭು, ನಿತ್ಯನಾದ ತಂದೆ, ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಆರೋಗ್ಯದಾಯಕನು, ಸರ್ವ ಸೃಷ್ಟಿಕರ್ತನಾದ ದೇವರು, ಸದಾ ಕಾಲ ಆಳುವರು ದೇವರು. ಆಗ ಆ ದೇವರು ನಮ್ಮನ್ನು ಸ್ವೀಕಾರ ಮಾಡಿದ ಮೇಲೆ, ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಿದ ಮೇಲೆ, ಮಾಡ್ತಾ ಇರುವಾಗ, ನಮ್ಮನ್ನು ರಕ್ಷಿಸ್ತಾ ಇರುವಾಗ, ನಮ್ಮನ್ನು ಸಾಕಿ ಸಲಹುತ್ತಾ ಇರುವಾಗ, ಖಂಡಿತವಾಗಿ ದೇವರನ್ನೇ ನಮಗೆ ತಿಳಿಯಪಡಿಸಿದಾಗ ನಾವು ಸರ್ವ ಸೃಷ್ಟಿಕರ್ತನಾದ ದೇವರನ್ನ ಮಾತ್ರ ನಾವು ಹಿಂಬಾಲಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಹೇಳಿದ್ದು, ಆತನು ಪರಾಕ್ರಮದಿಂದ ಸದಾಕಾಲವು ಆಳುತ್ತಾನೆ. ಜನಾಂಗಗಳನ್ನು ನೋಡಿಕೊಳ್ಳುತ್ತಾನೆ. ಜನಾಂಗಗಳನ್ನು ನೋಡ್ತಾರೆ. ಆದುಕೊಂಡ ಜನಾಂಗಗಳನ್ನೇ ಸಪ್ರೇಟ್ ಆಗಿ ನಡೆಸ್ತಾರೆ. ಅಥವಾ ಅವರು ದೇವರಿಂದ ಆಶೀರ್ವಾದವನ್ನು ಪಡೆದುಕೊಂಡು, ನಾನು ಇವರಿಗೆ ಇಷ್ಟೊಂದು ಒಳ್ಳೆಯದನ್ನು ಮಾಡಿದೆ, ಇಷ್ಟು ಉಪಕಾರವನ್ನು ಮಾಡಿದೆ, ಇವರನ್ನು ರಕ್ಷಿಸಿದ್ದಾರೆ, ಇವರು ನನ್ನ ಮಾತನ್ನು ಕೇಳ್ತಾ ಇಲ್ವಾ ಅಂತೇಳಿ ಪರಲೋಕದಲ್ಲಿ ಕುಳಿತುಕೊಂಡು ಆಕಾಶದ ಕೆಳಗೆ ಇಣುಕು ನೋಡಿ ಪ್ರತಿಯೊಬ್ಬರನ್ನು ಕೂಡ ನೋಡೋರಾಗಿದ್ದಾರೆ. ಪ್ರತಿಯೊಬ್ಬರ ಮಾತನ್ನು ಆಳಿಸುವವರಾಗಿದ್ದಾರೆ. ಪ್ರತಿಯೊಬ್ಬರು ಹೆಜ್ಜೆ ಇಡುವ ಹೆಜ್ಜೆಯನ್ನು ಕೂಡ ನೋಡುವವರಾಗಿದ್ದಾರೆ ಅಂತ ನಾವು ಹಿಂದೆ ಕೂಡ ತಿಳಿದುಕೊಂಡಿದ್ದೇವೆ. ದೇವರಿಗೆ ದರ್ಶನ ಆದವರನ್ನು ವಿಶೇಷವಾಗಿ ನೋಡ್ತಾನೆ. ದೇವರು ಆದುಕೊಂಡವರನ್ನ, ದೇವರ ದರ್ಶನ ಯಾರಿಗೆ ಆಗಲಿಲ್ವೋ, ದುಷ್ಟರು, ಗರ್ವಿಗಳು, ಅಹಂಕಾರಿಗಳು ಅವರನ್ನು ಕೈ ಬಿಟ್ಟಿದ್ದಾರೆ. ಅವರಿಗೆ ಅವರ ಮೇಲೆ ದೇವರ ಪ್ರೀತಿಯೇ ಇಲ್ಲ. ಹಾಗೆ ಪ್ರತಿಯೊಬ್ಬರನ್ನು ಕೂಡ ಏನು ಮಾಡ್ತಾರೆ, ದೇವರು ನೋಡಿಕೊಳ್ಳುವವರಾಗಿದ್ದಾರೆ. ದಂಗೆಕೋರರು ಏಳದಿರಲಿ. ನಾನಾ ರೀತಿ ದೇವರ ವಾಕ್ಯಗಳು, ದೇವರನ್ನ ತಿಳಿಯಪಡಿಸಿದ ಮೇಲೆ ಅಂಥವರವರ ದುಷ್ಟತನ, ಕೆಟ್ಟತನವನ್ನು ಅವರು ಬಿಡದಿದ್ದರೆ, ಲೋಕದ ವಿಷಯದಲ್ಲಿ ಹೋಗುವುದಾದರೆ ದಂಗೆಕೋರರು ಏಳದಿರಲಿ. ಅದಕ್ಕೆ ದಾವೀದನು ಕೂಡ ಹೇಳಿದರೆ, ನೀತಿವಂತನು 7 ಸಾರಿ ಬಿದ್ದರೂ ಹೇಳ್ತಾನೆ, ದುಷ್ಟನು 1 ಸಲ ಬಿದ್ದು ಹೋದಂದ್ರೆ ಮತ್ತೆ ಹೇಳೋದಿಲ್ಲ, ಅವನಿಗೆ ಸರ್ವನಾಶ. ಅದಕ್ಕೆ ಮೊದಲು ದೇವರು ಆರಿಸಿಕೊಂಡವರ ಮುಖಾಂತರ ನಾನಾ ಸಮಯದಲ್ಲಿ ಏನು ಮಾಡ್ತಾರೆ, ಗಡಿ ಎಚ್ಚರಿಸ್ತಾರೆ, ಕಡೆಯಲ್ಲಿ ಸರ್ವನಾಶ. ಆಗ ಏನಾಗಿ ತಿಳ್ಕೊಳ್ಬೇಕು, ಇವಂದು ಆಗು ಹೋಯಿತು, ನರಕವೆಂಬ ತೀರ್ಪಾಗಿದೆ, ದೇವರು ಇಂಥವ್ರನ್ನ ಕೈ ಬಿಟ್ಟಿದ್ದಾರೆ ಅಂತ ನಾವು ತಿಳ್ಕೊಳ್ಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 8ನೇ ವಚನ 66:8. ಜನಾಂಗಗಳೇ, ನಮ್ಮ ದೇವರನ್ನು ವಂದಿಸಿರಿ, ಆತನನ್ನು ಸ್ತುತಿಸುವ ಧ್ವನಿ ಕೇಳಿಸಲಿ. ನಾವು ಯಾರಿಗೆ ವಂದಿಸಬೇಕು, ಯಾರಿಗೆ ನಮಸ್ಕಾರ ಹೇಳಬೇಕು, ಯಾರಿಗೊಂದು ಧನ್ಯವಾದ ಹೇಳಬೇಕು, ಯಾರಿಗೆ ವಂದನೆಗಳನ್ನು ಸಲ್ಲಿಸಬೇಕು, ಕೃತಜ್ಞತೆ ಸಲ್ಲಿಸಬೇಕು? ನಮ್ಮ ದೇವರು, ಸರ್ವ ಸೃಷ್ಟಿಕರ್ತನಾದ ದೇವರು ನಮಗೆ ಸ್ತೋತ್ರವಾಗಲಿ. ಉದಾಹರಣೆಗೆ ಇವತ್ತು ಕೊರೋನಲ್ಲಿ ಅಲ್ಲಾಹ್ ಅಕ್ಬರು, ಈಸಾ ಮಸೀಹ, ಬಿಸ್ಮಿಲ್ಲಾ ಅಂತ ನಾನಾ ಥರದ ಹೆಸರುಗಳಿವೆ. ಇವತ್ತು ಬೈಬಲಲ್ಲಿ ಏನಿದೆ, ಸರ್ವೇಶ್ವರ, ಪರಮೇಶ್ವರ ಅಂತ ಇದೆ, ಶ್ರೀನಿವಾಸ ಅಂತ ಇದೆ, ಯೇಸು ಅಂತ ಇದೆ, ಯಹೋವ ಅಂತ ಇದೆ, ನಾನಾ ಥರದ ಹೆಸರುಗಳಿವೆ ಇವತ್ತು. ಅದೇ ವೇದಗಳಲ್ಲಿ ಪರಮಾತ್ಮ, ಭಗವಂತ, ಸರ್ವೇಶ್ವರ, ಪರಮೇಶ್ವರ, ಶ್ರೀಮನ್ ನಾರಾಯಣ, ಶ್ರೀನಿವಾಸ ಅಂತ ನಾನಾ ಥರದ, ಶ್ರೀಕೃಷ್ಣ ಪರಮಾತ್ಮ ಅಂತ ನಾನಾ ಥರದ ಹೆಸರುಗಳಿವೆ. ಹಾಗೆ ಇದೆಲ್ಲವೂ ಆಗಿದೆ. ಸರ್ವ ಸೃಷ್ಟಿಕರ್ತನಾದ ದೇವರು ಒಬ್ಬನೇ, ನಾನಾ ಥರದ ಹೆಸರುಗಳು. ಇದನ್ನು ನಾವು ಸರಿಯಾಗಿ ತಿಳ್ಕೊಳ್ಬೇಕಾಗಿದೆ. ಅದಕ್ಕೆ ಜನಾಂಗಗಳೇ, ನಮ್ಮ ದೇವರನ್ನು ವಂದಿಸಿರಿ.
ಇವತ್ತು ಕೆಲವರು ಆ ದೇವರೇ ಈ ದೇವರೇ ನಮ್ಮ ದೇವರೇ ನಾವು ಹೇಳಿದೆ ಸರಿ ಈ ನಮ್ಮ ಗ್ರಂಥವೇ ಸರಿ ಅಂತ ಬಹಳ ಭಿನ್ನ ಭೇದ ತರೋರಾಗಿದ್ದಾರೆ. ದಯವಿಟ್ಟು ತರಕ್ಕೆ ಹೋಗ್ಬೇಡ್ರಿ. ಎಲ್ಲ ಗ್ರಂಥಗಳನ್ನು ನೋಡಿಕೊಂಡು ತಿಳಿದು ಮಾಡಿ ಸರ್ವ ಸೃಷ್ಟಿಕತನದ ದೇವರ ಹೆಸರನ್ನು ಅರಿತುಕೊಳ್ಳಬೇಕಾಗಿದೆ. ಉದಾಹರಣೆಗೆ ಇದನ್ನು ಕೂಡ ನಾವು ಬಹಳ ಸಲ ಹಿಂದೆ ನಾನು ದೇವರ ನಾಮದಲ್ಲಿ ತಿಳಿಸಿದ್ದೇನೆ. ಸತ್ಯವೇದ ಎಂಬ ಬೈಬಲಲ್ಲಿ ನಾನೇ ಯೆಹೋವ, ನಾನೇ ಯೇಸು, ನಾನೇ ಪರಮಾತ್ಮ, ನಾನೇ ಭಗವಂತ ಅಂತ ಬರೆಯಲ್ಪಟ್ಟಿದೆ. ಅದೇ ಪವಿತ್ರ ಗ್ರಂಥ ಕನ್ನಡ ಬೈಬಲಲ್ಲಿ ನಾನೇ ಸರ್ವೇಶ್ವರ, ನಾನೇ ಯೇಸು, ನಾನೇ ಪರಮಾತ್ಮ, ನಾನೇ ಭಗವಂತ, ನಾನೇ ಶ್ರೀನಿವಾಸ್ ಅಂತ ಕೂಡ ಬರೆಯಲ್ಪಟ್ಟಿದೆ. ದೇವರ ನಂಬಿಕೆ ಸ್ತೋತ್ರವಾಗಲಿ. ಅನೇಕರವರ ಹೊಟ್ಟೆ ತುಂಬಿಸ್ಲಿಕ್ಕೋಸ್ಕರ ಯೇಸು ಒಂದೇ ನಾಮ ಅಲ್ಲದೆ ಬೇರೆ ನಾಮ ಇರಬಾರದು, ಅದು ಬೈಬಲಲ್ಲಿ ಬರೆಯಲ್ಪಟ್ಟಿದೆ ಹೌದು. ಆದರೆ ಅದು ಎಲ್ಲಿ ಬರೆಯಲ್ಪಟ್ಟಿತು? ಈಗಿನ ಇಸ್ರೇಲ್ ರಾಷ್ಟ್ರದಲ್ಲಿ ಅದು ಬರೆಯಲ್ಪಟ್ಟಿತು. ನಮ್ಮ ಭಾರತದಲ್ಲಿ ವೇದಗಳಲ್ಲಿ ಈ ರೀತಿ ಇವೆ, ಕುರಾನಲ್ಲಿ ಈ ರೀತಿ ಇವೆ. ಅಲ್ಲಾಹ್ ಅಕ್ಬರು, ಈಸಾ ಮಸೀಹ, ಬಿಸ್ಮಿಲ್ಲಾ ಅಂತ ಹೇಳುವಂಥದ್ದು. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಕೆಲವರವರ ಹೊಟ್ಟೆ ತುಂಬಿಸಕ್ಕಾಗಿ ಆಯಾಯ ಜನಗಳನ್ನು ಹೇಳಿ ವಂಚಿಸುವವರಾಗಿದ್ದಾರೆ. ಇದಕ್ಕೆ ಬೆಲೆ ಕೊಡಬಾರದು. ಅದಕ್ಕೆ ಜನಾಂಗಗಳೇ ನಮ್ಮ ದೇವರನ್ನು ವಂದಿಸಿರಿ, ಆಯಾ ಜನಗಳು ಆಯಾ ಗ್ರಂಥಗಳಲ್ಲಿ ತಿಳಿದುಕೊಂಡು ಆತನನ್ನು ಸ್ತುತಿಸುವ ಧ್ವನಿ ಕೇಳಿಸಲಿ. ನಾವು ಸ್ತುತಿಸೋದು, ಮಾಡೋದು, ಹಾಡೋದು, ಕೊಂಡಾಡುವ ಧ್ವನಿ ಇತರರಿಗೆ ಕೇಳಬೇಕು. ಅದು ಜೋರಾಗಿ ಕೇಳುವುದಲ್ಲ. ಹಾಡು, ದೇವರಿಗೆ ಸಂಬಂಧಪಟ್ಟ ಹಾಡುಗಳನ್ನು ಹೇಳುವುದು, ಚಪ್ಪಾಳೆ ತಟ್ಟುವಂಥದ್ದು, ಕುಣಿಯುವಂಥದ್ದು, ಸ್ತೋತ್ರಗಳನ್ನು ಸಲ್ಲಿಸುವಂಥದ್ದು, ದೇವರ ವಾಕ್ಯಗಳನ್ನ ಉಪದೇಶ ಮಾಡುವಂಥದ್ದು, ಇದುವೇ ಧ್ವನಿಯೇ ಕೇಳಿಸಲಿ ಅಂತ ಇತರರಿಗೆ ಕೂಡ ಕೇಳಬೇಕು. 9ನೇ ವಚನ, ಕೀರ್ತನೆಗಳು 66:9. ಆತನು ನಮ್ಮನ್ನು ಜೀವದಿಂದುಳಿಸಿ ನಮ್ಮ ಕಾಲುಗಳನ್ನು ಜಾರದಂತೆ ಕಾಪಾಡಿದನು. ದೇವರ ನಮಗೆ ಸ್ತೋತ್ರ. ಆತನು ನಮ್ಮನ್ನು ಜೀವದಿಂದ ಉಳಿಸಿ ಸತ್ತು ಹೋದವರನ್ನ ಬದುಕಿಸಿ ನಮ್ಮ ಕಾಲುಗಳು ಜಾರದಂತೆ ಕಾಪಾಡಿದನು. ಆಮೇಲೆ ಕಾಲುಗಳನ್ನು ಕೂಡ ದೇವರು ನೋಡವನಾಗಿದ್ದಾನೆ. ಇದಕ್ಕೆ ಕೀರ್ತನೆ 91ರಲ್ಲಿ ರಕ್ಷಣೆಯ ವಾಗ್ದಾನದಲ್ಲಿ ದಾವೀದರಸರು ಅದನ್ನೇ ಹೇಳಿದ್ದಾನೆ. ನಿನ್ನ ಕಾಲು ಕಲ್ಲುಗಳಿಗೆ ತಾಗದಂತೆ ಎತ್ತಿಕೊಳ್ಳಲು ದೂತರುಗಳಿಗೆ ಅಪ್ಪಣೆ ಕೊಟ್ಟಿದ್ದಾನೆ ಅಂತ. ನೋಡಿ, ದೇವರು ಆದುಕೊಂಡವರು ಎಲ್ಲರೂ ಹೋದಾಗ ಅವ್ರಿಗೆ ಏನಾದರೂ ಅಪಾಯ ಬರುವುದಾದರೆ ಅಂತ ಅಪಾಯದಿಂದ ಕೂಡ ಅಯ್ಯೋ ನಾನು ಬದುಕಿದೆ, ನಾನು ತಪ್ಪಿಸಿಕೊಂಡೆ ಅಂತ ಹೇಳುವುದು ಅದು ಅವರಲ್ಲ. ಅದಕ್ಕೆ ದೇವರು ಕಾವಲು ದೂತರ ಮೂಲಕ ಒಬ್ಬೊಬ್ಬರಿಗೆ ಒಂದೊಂದು ದೂತರನ್ನು ಕೊಟ್ಟಿದ್ದಾರೆ ಅಂತ ನಮಗೆ ಬೈಬಲ್ ಸ್ಪಷ್ಟವಾಗಿ ತಿಳಿಸಲ್ಪಡುತ್ತದೆ. ಆ ದೂತರ ಮೂಲಕ ನಮಗೆ ರಕ್ಷಣೆಯನ್ನು ಕೊಡುವಂಥದ್ದು. ನಾನೇ ಕಾಪಾಡಿದೆ, ನಾನು ಸಹ ಕಾಪಾಡಿಕೊಂಡೆ, ನಾನು ಬದುಕಿದೆ, ನಾನು ತಪ್ಪಿಸಿಕೊಂಡೆ ಅಂತ ಹೇಳಬಾರ್ದು. ದೇವರು ನನ್ನನ್ನು ತಪ್ಪಿಸಿದರು, ದೇವರು ನನ್ನನ್ನು ಕಾಪಾಡಿದರು ಅಂತ. ದೇವರ ನಮಗೆ ಸ್ತೋತ್ರ. ಆಗಲೇ ಹೇಳಿದಾಗ ಎಷ್ಟೋ ಸಲ, ಒಂದು ಸಲ ಅದು ಮನುಷ್ಯರು ಸ್ವಲ್ಪ ಒಂದು 3-4 ಜನ ನನ್ನನ್ನು ಏನು ಮಾಡಿದ್ರು, ಹೊಡೆದು ಬಡ್ದು ಏನು ಮಾಡ್ತಿದ್ರೋ. ನನ್ನ ಮಗ ಚಿಕ್ಕವನು ನನ್ನ ಜೊತೆಯಲ್ಲೇ ಇದ್ದ, ಬಂದರು. ಮತ್ತೆ ನೋಡೋತ್ತಿಗೆ ಒಬ್ಬನ ಹತ್ತಿರ ಇದ್ದಾನೆ, ಬಾಕಿಯೆಲ್ಲ ಓಡಿ ಬರ್ತಾ ಇದ್ದಾನೆ. ಅವತ್ತು ನನ್ನ ಕೊಂದು ಬಿಡ್ತಿದ್ರು ಏನೋ ಗೊತ್ತಿಲ್ಲ. ಆಗ ನಾನೊಂದು ಬೆಟ್ಟ ಹತ್ತಿ ಓಡಿದೆ. ಆಗ ನನ್ನ ಮಗನು ಕೂಡ ನನ್ನ ಜೊತೆಯಲ್ಲೇ ಬಂದು ಅಪ್ಪ ಓಡು, ಅಪ್ಪ ಓಡು, ಅಪ್ಪ ಓಡು ತಿಳ್ಕೊಂಡೇ ಬಂದ ಸಣ್ಣ ಹುಡುಗ. ನೋಡಿ, ಆಗ ನನಗೆ ಕಾಲಿಗೆ ಬಲ ಕೊಟ್ಟವರು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ದೇವರ ನಮಗೆ ಸ್ತೋತ್ರ. ಆಗ ಗೊತ್ತಿರಲಿಲ್ಲ. ಯಾವಾಗ ದೇವರ ದರ್ಶನವಾಯಿತೋ, ಈ ಬೈಬಲು, ಮಹಾಭಾರತಗಳು, ಭಗವದ್ಗೀತೆಗಳು, ಅನೇಕ ವೇದಗಳು, ಪುರಾಣಗಳು, ಕುರಾನನ್ನು ಸಹ ಅಭ್ಯಾಸ ಮಾಡಲು ಪ್ರಾರಂಭವಾದ ಮೇಲೆ, ದೇವರ ಒಂದು ಜ್ಞಾನವನ್ನು ಕೊಟ್ಟ ಮೇಲೆ, ಪ್ರೀತಿದ ಮೇಲೆ ಅರ್ಥವಾಯಿತು ಇದೆಲ್ಲ ದೇವರ ಕಾರ್ಯ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆಯೇ ಆತನು ನಮ್ಮನ್ನು ಜೀವದಿಂದ ಉಳಿಸಿ ನಮ್ಮ ಕಾಲುಗಳನ್ನು ಜಾರದಂತೆ ಕಾಪಾಡಿದನು. ಕಾಲುಗಳನ್ನು ಕೂಡ ನೋಡುವ ದೇವರಾಗಿದ್ದಾರೆ. ದೇವರ ನಮಗೆ ಸ್ತೋತ್ರವಾಗಲಿ. ಮಾತಾಡುವ ಮಾತು, ಉಸಿರು, ನೋಟ ಪ್ರತಿಯೊಂದನ್ನು ಆಳಿಸುವವರಾಗಿದ್ದಾರೆ. 10ನೇ ವಚನ 66:10. ದೇವರೇ ನಮ್ಮನ್ನು ಶೋಧಿಸಿದ್ದಿ, ಬೆಳ್ಳಿಯನ್ನು ಪುಟಕ್ಕೆ ಹಾಕುವ ಮೇರೆಗೆ ಶುದ್ಧಿ ಮಾಡಿದಿ. ನೋಡಿ, ದೇವರು ನಮಗೆ ಸಿಕ್ಕಿದ ಮಾತ್ರಕ್ಕೆ, ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನ ಮಾಡಿದ ಮಾತ್ರಕ್ಕೆ ದೇವರು ಅಲ್ಲಿಗೆ ಬಿಟ್ಟು ಬಿಡುವುದಿಲ್ಲ. ಶೋಧನೆಗೆ ಒಳಪಡಿಸ್ತಾರೆ. ಒಂದ್ಸಲ ಒಳ್ಳೇದಾಗ್ತದೆ, ಆಮೇಲೆ ಪುನಃ ಅಲ್ಲಿ ಸ್ವಲ್ಪ ಕಷ್ಟ, ಸಂಕಟ, ದುಃಖಗಳು ಬರ್ಬೋದು. ಯಾಕೆ? ಇವರಿಗೆ ಒಂದ್ಸಲ ನಾನು ಒಳ್ಳೇದು ಮಾಡಿದರೆ ಮಾತ್ರ ಇವರಿಗೆ ನನ್ನ ಯೋಚನೆ ಇರೋದೋ, ಇವರಿಗೆ ನನ್ನ ಮೇಲೆ ಭರವಸೆಯೋ. ಕಷ್ಟ ಕೊಟ್ಟಾಗ ಇವರು ನನ್ನನ್ನು
ನಿನ್ನನ್ನು ಮರೆತು ಬಿಡ್ತಾರೋ ಅಂತ ಹೇಳುವಂಥದ್ದು ಶೋಧನೆಗೊಳಪಡಿಸ್ತಾರೆ. ಪರೀಕ್ಷೆ ಬರ್ತದೆ. ಈಗ ಉದಾಹರಣೆಗೆ ವಿದ್ಯಾರ್ಥಿಗಳು ವರ್ಷ ಇಡೀ ಓದುತ್ತಾರೆ, ಆಮೇಲೆ 1 ಪರೀಕ್ಷೆ 2 ಪರೀಕ್ಷೆ ನಾನಾ ಥರದ ಟೆಸ್ಟ್ಗಳು ಬರ್ತವೆ. ಕೊನೆಗೆ ಒಂದು ಫೈನಲ್ ಎಕ್ಸಾಮ್ ಅಂತೇಳಿ ಅಂತಿಮ ಒಂದು ಪರೀಕ್ಷೆ ಬರ್ತದೆ. ಅದರಲ್ಲಿ ಅವರು ಪಾಸ್ ಮಾರ್ಕ್ ತಗೊಂಡ್ರೆ ಮಾತ್ರ ಅವರು ಪಾಸ್ ಆಗ್ತಾರೆ. ದೇವರ ನಮಗೆ ಸ್ತೋತ್ರ. ಇಲ್ಲದ್ರೆ ಏನಾಗ್ತಾರೆ, ಅವರು ಫೈಲ್ ಆಗ್ತಾರೆ. ಅದೇ ರೀತಿ ನಮಗೆ ಕೂಡ ಟೆಸ್ಟ್ಗಳು ಪರೀಕ್ಷೆಗಳು ಬಂದೇ ಬರ್ತವೆ. ಅದಕ್ಕೆ ದೇವರ ದರ್ಶನವಾದ ಮೇಲೆ, ದೇವರ ಒಂದು ಕಾರ್ಯಗಳು ನಮ್ಮಲ್ಲಿ ನೆಲೆಗೊಂಡ ಮೇಲೆ, ಚೆನ್ನಾಗಿ ಅರಿತುಕೊಂಡ ಮೇಲೆ ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ದೇವರೇ ನೀನು ಸತ್ರೆ ಸಾಯಲಿ ಬದುಕಿರೆ ಬದುಕಲಿ ಎಲ್ಲವೂ ನಿನಗಾಗಿ ಅಪ್ಪ, ನಿಂದಾಗಿ ನಾನು ನಿನ್ನನ್ನು ಮಾತ್ರ ಬಿಟ್ಟು ಅಲ್ಲ ಹಡೋದಿಲ್ಲ. ಉದಾಹರಣೆಗೆ ಬೈಬಲಲ್ಲಿ ಯೋಬನ ವಿಷಯಗಳು, ಅನೇಕ ಪ್ರವಾದಿಗಳು ಸಾಕ್ಷಿಗಳ ವಿಷಯಗಳು ಇವೆ. ಹಾಗೆ ನನಗೆ ಕೂಡ ನಾನಾ ಥರದ ಶೋಧನೆಗಳು ಬಂದು ಹೋಯ್ತು. ಈಗ ಎಂಥ ಶೋಧನೆ ಬಂದರೂ ದೃಢವಾಗಿ ನಿಲ್ಲುವಂಥ ಭರವಸೆಯನ್ನು ದೇವರು ಕೊಟ್ಟಿದ್ದಾರೆ. ಅದಕ್ಕೆ ಅಲ್ಲಿ ಹೇಳಿದ್ದು, ದೇವರೇ ನಮ್ಮನ್ನು ಶೋಧಿಸಿ ಬೆಳ್ಳಿಯನ್ನು ಪುಟಕ್ಕೆ ಹಾಕುವ ಮೇರೆಗೆ ಶುದ್ಧಿ ಮಾಡಿದ್ದಿ. ಈಗ ನೋಡಿ, ಒಂದು ಬಂಗಾರ ಒಂದೇ ಸಲ ಬಂಗಾರ ಸಿಗ್ತದ ಇಲ್ಲ, ಅದು ಜೇಡಿ ಮಣ್ಣಿನ ರೂಪದಲ್ಲಿ ಬರುವಂಥದ್ದು ಅಂತ ಹೇಳಿದ್ದೇನೆ, ನಾನು ಕೇಳಿದ್ದೇನೆ. ಕಣ್ಣಲ್ಲಿ ನಾನು ನೋಡಲಿಲ್ಲ. ಅದು 2000 ಸೆಂಟಿಗ್ರೇಡ್ ಕರೆಂಟಲ್ಲಿ ಎಷ್ಟೋ ಮಿಷಿನ್ಗಳಿಗೆ ಎಲ್ಲೆಲ್ಲೋ ಹೋಗಿ ಅದರಲ್ಲಿರುವಂಥ ಎಲ್ಲ ಕಲ್ಮಶಗಳನ್ನು ತೆಗೆದು ಕೊನೆಗೆ ಬರುವಂಥದ್ದು ಬಂಗಾರ. ಹಾಗೆ ನಮ್ಮ ಹಿರಿಯರ ಮೂಲಕವೂ ನಮ್ಮ ಮೂಲಕವೂ ಬಂದು ಹೋದ ಎಲ್ಲ ಅಪರಾಧಗಳು ತೊಳೆಯಬೇಕಾದರೆ ಅದನ್ನು ನಾವು ನಮ್ಮನ್ನೇ, ಈಗ ಕರೆಂಟ್ ಮಿಷಿನ್ಗಳು ಈ ಬೆಳ್ಳಿ ಬಂಗಾರವನ್ನು ಯಾವ ರೀತಿ ಶೋಧಿಸ್ತಾವೋ ಅದೇ ರೀತಿ ನಮ್ಮ ಪಾಪಗಳು ಬಿಡುಗಡೆ ಆಗಬೇಕಾದ್ರೆ ಬಹಳ ಸಮಯ ಬೇಕು. ಅಷ್ಟು ಬೇಗ 1 ದಿವಸ 2 ದಿವಸ 1 ವಾರ 1 ತಿಂಗಳು 1 ವರ್ಷದಲ್ಲಿ ಕೂಡ ಮುಗಿಯೋದಿಲ್ಲ. ನಮ್ಮ ಪಾಪಗಳೆಲ್ಲ ಪರಿಹಾರ ಆಗಬೇಕಾದ್ರೆ ಬಹಳ ಸಮಯ ಬೇಕಾಗ್ತದೆ. ಅಲ್ಲಿವರೆಗೆ ಶೋಧನೆ ಬರ್ತಾ ಇದೆ. ಆದರೂ ದೇವರು ನಮ್ಮನ್ನು ಏನು ಮಾಡ್ತಾರೆ, ನಮ್ಮನ್ನು ಬಲ ಕೊಟ್ಟು ನಮ್ಮನ್ನು ಎಬ್ಬಿಸುವವರಾಗಿದ್ದಾರೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಆ ರೀತಿ ಶುದ್ಧ ಮಾಡಿ ಅದು ನಿಜವಾದ ಬಂಗಾರ ಆದಮೇಲೆ ಮತ್ತೆ ಅದಕ್ಕೆ ತುಕ್ಕು ಹಿಡಿಯುವುದಿಲ್ಲ. ಆಗ ನಿಜವಾದ ಬಂಗಾರ ನಾವು ಆಗುವುದು ಹೇಗೆ? ಶೋಧನೆಗೊಳಪಟ್ಟು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಮ್ಮ ಪಾಪಗಳು, ನಮ್ಮ ಹಿರಿಯರ ಪಾಪಗಳು ನಮ್ಮ ಮೇಲೆ ಇದ್ದಾಗ ಎಲ್ಲವೂ ಮುಗಿದ ಮೇಲೆ ಆ ನಿಜವಾದ ಬಂಗಾರವೇ ಆಗುವುದು. ಅದುವೇ ಪರಲೋಕವನ್ನು ಸೂಚಿಸ್ತದೆ. ದೇವರ ನಮಗೆ ಸ್ತೋತ್ರ. ಸಂಪೂರ್ಣ ಅಲ್ಲಿ ಪರಿಹಾರ ಆಗ್ತಾ ಬಂದರೆ ಅವರು ಮತ್ತೆ ಏನೇ ಆದರೂ ಕೂಡ ಸತ್ರ ಸಾಯಲಿ ಬದುಕಿದ್ರೆ ಬದುಕಲಿ ಅಂತ ದೇವರಿಗೆ ದೃಢವಾಗಿ ನಿಲ್ತಾರೆ. ಇದುವೇ ನಿಜವಾದ ಬಂಗಾರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆ ರೀತಿ ಶೋಧನೆ ಕೂಡ ನಮ್ಮಲ್ಲಿ ಬರ್ತದೆ. ಉದಾಹರಣೆಗೆ ಆದಿ ಮಾನವನ ದೇವರು ಸೃಷ್ಟಿ ಮಾಡಿದರು. ನೋಡಪ್ಪ, ನೀನು ಈ ರೀತಿಯಲ್ಲಿ ಆ ಎಲ್ಲ ಮರದ ಹಣ್ಣನ್ನು ತಿನ್ಬೋದು, ಒಂದು ಮರದ ಹಣ್ಣನ್ನು ತಿಂದರೆ ಸತ್ತೇ ಹೋಗ್ತಿ ಅಂತ ಎಚ್ಚರಿಸಿದರು. ಆದರೆ ದೇವರಲ್ಲಿಂದ ಬಿಟ್ಟು ಅವನಿಗೆ ಹೆಂಡತಿಯನ್ನು ಕೊಟ್ಟು ದುಷ್ಟ ಶಕ್ತಿ ಹೆಂಡತಿಯ ಮೂಲಕ ಅವನನ್ನು ವಂಚಿಸಿದರು. ಆಗ ದೇವರು ಹೇಳಿದ ಮಾತನ್ನು ಅವನು ಮರೆತನು. ಈ ದುಷ್ಟಶಕ್ತಿ ಹೆಂಡತಿಯ ಮೂಲಕ ವಂಚಿಸುವಾಗ ಹೆಂಡತಿ ಮಾತಿಗೆ ಕಿವಿ ಕೊಟ್ಟದ್ದರಿಂದ ಅವನು ದೇವರ ಆಶೀರ್ವಾದದಿಂದ ಹೊರಬರಬೇಕಾಯಿತು. ಅದುವೇ ಇವತ್ತು ಇಡೀ ಭೂಲೋಕದಲ್ಲಿ ಬಂದಿರುವ ಶಾಪ. ಕಡೆಗೆ ಅವನಿಗೆ ಏನಾಯಿತು? ದೇವರು ಅವನ ಸೃಷ್ಟಿ ಮಾಡಿದಾಗ ಅವನಿಗೆ ಸಾವು ಕೊಡಲಿಲ್ಲ. ಯಾವಾಗ ದೇವರ ಮಾತಿಗೆ ವಿಧೇಯರಾಗದೆ ಹೋದ್ನೋ, ನೀನು ಮಣ್ಣಿನಿಂದ ಬಂದವನು ಸತ್ತು ಮಣ್ಣಿಗೆ ಹೋಗುವಂಥ ಒಂದು ಶಾಪವನ್ನು ಕೊಟ್ಟರು. ಅದುವೇ ಇವತ್ತು ನಡೀತಾ ಇರೋದು. ಹಾಗೆ ಗಂಡ ಹೆಂಡತಿ ದೇವರ ಮಾತಿಗೆ ವಿರುದ್ಧವಾಗಿ ನಡೆದಿದ್ದರಿಂದ ಇವತ್ತು ಇಡೀ ಭೂಲೋಕ ಪಾಪದಲ್ಲಿ ತುಂಬಿ ಹೋಗಿರುವಂಥದ್ದು. ಇದು ಇವತ್ತು ಕೂಡ ನಮ್ಮ ಜೀವಿತಕ್ಕೆ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಆದ್ದರಿಂದ ಶೋಧನೆಗೊಳಪಡಿಸ್ತಾರೆ, ಧೈರ್ಯವಾಗಿ ಇರಬೇಕಾಗಿದೆ. ದೇವರ ನಮಗೆ ಸ್ತೋತ್ರ. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದ್ದಕ್ಕಾಗಿ ಸ್ತೋತ್ರ. ಅವರು ಚೆನ್ನಾಗಿ ಇದನ್ನು ತಿಳಿದುಕೊಂಡು ಅರ್ಥ ಮಾಡಿಕೊಂಡು ನಿಮಗೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಶೋಧನೆಯಲ್ಲಿ ಗೆದ್ದು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಇತರರಿಗೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಲಿ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾರು ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ನಾನು ಕೂಡ ಹೆಚ್ಚೆಚ್ಚಾಗಿ ತಿಳಿದುಕೊಳ್ಳುವಂತೆ ನೀವು ಮಾಡಿದ್ದಕ್ಕಾಗಿ ಮಾಡ್ತಾ ಇರುವುದಕ್ಕಾಗಿ ಸ್ತೋತ್ರ. ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲಿ.